ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್
ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದ ಕೋಲಿ ಕಬ್ಬಲಿಗ ಸಮಾಜವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸದೆ ಹೋದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಎಚ್ಚರಿಕೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ನಗರಕ್ಕೆ ಭೇಟಿ ನೀಡಿದ ವೇಳೆಯಲ್ಲಿ ಕೋಲಿ ಕಬ್ಬಲಿಗ ಸಮುದಾಯವನ್ನು ಪರಿಶಿಷ್ಟ ಪಂಗಡಿಗೆ ಸೇರ್ಪಡೆ ಮಾಡುವ ಭರವಸೆ ನೀಡಿದರು. ಈ ಮಾತು ನಂಬಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರನ್ನು ಸಮುದಾಯ ಸಂಪೂರ್ಣವಾಗಿ ಬೆಂಬಲ ನೀಡಿ ಸಹಕರಿಸಿತು. ಆದಾಗ್ಯೂ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸಿದ ಶಿಫಾರಸು ಕೇಂದ್ರ ಸರ್ಕಾರ 2004ರಲ್ಲಿ ತಿರಸ್ಕರಿಸಿತು. ಇದೀಗ ಚುನಾವಣೆ ಹೊಸ್ತಲಿನಲ್ಲಿ ಸಹ ಕೇಂದ್ರ ಸರ್ಕಾರ ಪುನಃ ಶಿಫಾರಸು ತಿರಸ್ಕರಿಸಿ ಸಮಾಜಕ್ಕೆ ದ್ರೋಹ ಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹೀಗಾಗಿ ಮಾರ್ಚ್ 16ರಂದು ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿ ನಗರಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸುತ್ತಿದ್ದು, ಅವರು ತಮ್ಮ ಸುಳ್ಳು ಆಶ್ವಾಸನೆಗಾಗಿ ಕೋಲಿ ಕಬ್ಬಲಿಗ ಸಮುದಾಯದ ಎದುರು ಬಹಿರಂಗ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಒಂದು ವೇಳೆ ಪ್ರಧಾನಿ ಮೋದಿ ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸದೆ ಹೋದರೆ ಈ ಬಾರಿ ರಾಜ್ಯಾದ್ಯಂತ ಬಿಜೆಪಿ ಕಣಕ್ಕಿಳಿಸಿರುವ ಅಭ್ಯರ್ಥಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು 2024ರ ಚುನಾವಣೆಯ ಪ್ರಚಾರದ ನಿಮಿತ್ತ ಇವತ್ತು ಕಲಬುರಗಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಮಾನ್ಯರೇ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರ್ಕೇರ, ಸುಣಗ್ಯಾರ, ಗಂಗಾಮತ ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಈ ಸಮಾಜಗಳಿಗೆ ಏನು ನಮ್ಮ ಬೇಡಿಕೆ ಇತ್ತು, ಎಸ್ಟಿ, ಇವತ್ತು ಸಂವಿಧಾನದ ಅಡಿಯಲ್ಲಿ ನಾವು ನಮ್ಮ ಬೇಡಿಕೆಯನ್ನು ಇವತ್ತು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಸುಮಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು 2014ರಿಂದ ನಮ್ಮ ಈ ಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನವಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆ ಫೈಲ್ ಕಡತ ಇದೆ. ಅದನ್ನು ಉದ್ದೇಶಿಸಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಾಯಕರು ಕಳೆದ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಬಂದಂಥ ನರೇಂದ್ರ ಮೋದಿಜಿಯವರಿಗೆ ಗಮನಕ್ಕೆ ತಂದಾಗ ಈ ವಿಷಯದ ಕುರಿತು ಅವರು ತಮ್ಮ ಪ್ರಚಾರದ ಭಾಷಣದಲ್ಲಿ ಮೈ ಕೋಲಿ ಸಮಾಜಕ್ಕೂ ಯಾದ್ ರಖೂಂಗಾ,
ಆಪ್ಕಿ ಮಾಂಗ್ ಪೂರ ಕಿ ಜಾಯೇಗಿ, ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ಈಡೇರಿಸ್ತೇವೆ. ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ಮತವನ್ನು ನೀಡಿ ನಾವು ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂತ ಭರವಸೆ ಕೊಟ್ಟಂಥ ನರೇಂದ್ರ ಮೋದಿಜಿಯವರು ಇವತ್ತು ಕಲಬುರಗಿ ನಗರಕ್ಕೆ ಬರ್ತಾ ಇದ್ದಾರೆ. ಅದು 5 ವರ್ಷ ಆಯಿತು. ಅಂದರೆ 5 ವರ್ಷದ ಹಿಂದೆ ನೆನಪಿನಲ್ಲಿ ಇಡ್ತೀನಂದಂಥ ಮೋದಿಯವರಿಗೆ ಕರ್ನಾಟಕದಲ್ಲಿರುವಂಥ ಕೂಲಿ ಸಮಾಜ ಇವತ್ತಿನವರೆಗೂ ನೆನಪಿಗೆ ಬಂದಿಲ್ಲ. 5 ವರ್ಷದ ಮಧ್ಯದಲ್ಲಿ ಇವತ್ತು ಸೇಡಂ ಬಂದು ಹೋಗಿದ್ದಾರೆ. ಇವತ್ತು ಕಲಬುರಗಿ ಎಲ್ಲಿ ಕೂಡ ಬಂದು ಹೋಗಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಏನು ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಈ ಕೋಲಿ ಸಮಾಜದ ಎಸ್ ಟಿ ಬಗ್ಗೆ ಮಾತಾಡಿದ್ರು. ಆದರೆ ಅದರಾದ ನಂತರ ಬಂದಂಥ ಮೋದಿಜಿಯವರು ಇವತ್ತಿಗೂ ಒಂದು ಮಾತು ಎತ್ತಿಲ್ಲ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಂದ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ. ಇವತ್ತು ನಮಗೆ ಮೋಸ ಮಾಡಿದ್ದಾರೆ, ನಮಗೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಮಗೆ ಎಸ್ ಟಿ ಮಾಡಿಕೊಡ್ತೀವಿ ಅಂತ ಹೇಳಿ ಏನು ಬಿ ಜೆ ಪಿ ಪಕ್ಷದ ಘಟಾನುಘಟಿ ನಾಯಕರುಗಳು BS ಯಡಿಯೂರಪ್ಪನವರು, ನಮ್ಮ ಬೊಮ್ಮಾಯಿಯವರು, ನಳಿನ್ ಕುಮಾರ್ ಕಟೀಲ್, ಇವತ್ತು ಕಲಬುರಗಿ ಲೋಕಸಭಾ ಸದಸ್ಯ ಉಮೇಶ್ ಜಾಧವ್ ಅವರು ತಮ್ಮ ಗೆಲುವಿಗಾಗಿ ಈ ಸಮಾಜಕ್ಕೆ ಮೋಸ ಮಾಡಿ ನಮ್ಮ ಮತಗಳನ್ನು ಪಡೆದುಕೊಂಡು ಇವತ್ತು ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಎನ್ ರವಿಕುಮಾರ್ ಅವರು ಕೂಡ ಈ ಭಾಗಕ್ಕೆ ಇವತ್ತು ಕರ್ನಾಟಕದಲ್ಲಿ ಘಂಟಾಘೋಷವಾಗಿ ಇವತ್ತು ಕೋಲಿ ಸಮಾಜ ನಾವು ಎಸ್ ಟಿ ಮಾಡಿಯೇ ತೀರ್ತೀನಿ, ನಾನು ಕೂಡ ಅದೇ ಸಮುದಾಯದವನಿದ್ದೇನೆ, ನನಗೂ ಕೂಡ ಈ ಸಮುದಾಯದ ನೋವಿನ ಬಗ್ಗೆ ಅರಿವಿದೆ, ನಾನು ಮಾಡ್ತೀನಿ ಅಂತ ಅವರು ಕೂಡ ಭರವಸೆ ಕೊಟ್ಟಿದ್ದರು. ಇವತ್ತು ಒಟ್ಟಾರೆಯಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಿಡಿದು ರಾಜ್ಯದ ನಾಯಕರಿಂದ ಹಿಡಿದು ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿ ಸಮಾಜಕ್ಕೆ ಇವತ್ತು ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಅದಕ್ಕಾಗಿ ಏನು ನಾಳೆ ಕಲಬುರಗಿ ನಗರಕ್ಕೆ ಮೋದಿಯವರು ಬರ್ತಾ ಇದ್ದಾರೆ, ಅವರಲ್ಲಿ ಏನಾದರೂ ನೈತಿಕತೆ ಇದ್ದರೆ ಇವತ್ತು ನಮ್ಮ ಕೋಲಿ ಸಮಾಜಕ್ಕೆ ಕ್ಷಮೆಯನ್ನು ಕೇಳಬೇಕು. ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತೇವೆ. ಇವತ್ತು ಅವರು ಉತ್ತರ ಕೊಡಬೇಕು. ಕಳೆದ ಚುನಾವಣೆಯಲ್ಲಿ ಏನು ಮೈ ಕೋಲಿ ಸಮಾಜಕ್ಕೂ ಯಾದ್ ರಕ್ಕುಂಗ ಅಂದಿದ್ರು, ನೆನಪಿನಲ್ಲಿ ಇಡ್ತೀನಿ ಅಂದಿದ್ರು, ಏನು ನೆನಪಿಟ್ಟರು? ಯಾವ ಯೋಜನೆ ಕೊಟ್ಟರು ಈ ಕೋಲಿ ಸಮಾಜಕ್ಕಾಗಿ? ಈ ಕೋಲಿ ಸಮಾಜಕ್ಕೆ ಒಂದೇ ಒಂದು ಕೆಲಸ, ಏನಾದರೂ ಒಂದು ಯೋಜನೆ ಈ ಸಮಾಜದ ಬದಲಾವಣೆಯಾಗಿ? ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದಂಥ ಜಾತಿಗಳು ಯಾವುದಾದ್ರೂ ಇದ್ದರೆ ಇವತ್ತು ಕೋಲಿ ಕಬ್ಬಲಿಗ ಜಾತಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಒಂದು ಸಂಸ್ಥೆ ಒಂದು ಸಿಬ್ಬಂದಿ ಒಂದು ವೇತನ ಯೋಜನೆ ಜಾರಿಗೆ ತರುವುದಾಗಿ ಸಂಸ್ಥೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಡಾಕ್ಟರ್ SB ಕಾಮರೆಡ್ಡಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, HKE ಸೊಸೈಟಿಗೆ 2ನೇ ಬಾರಿ ಆಡಳಿತ ಮಂಡಳಿ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ. ನಿರೀಕ್ಷಿತ ಪ್ರಮಾಣದಲ್ಲಿ ಸಂಸ್ಥೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಾಧಿಸದೆ ತಮ್ಮ ಅಭಿಪ್ರಾಯಕ್ಕೂ ಸೂಕ್ತ ಬೆಲೆ ಸಿಗದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಬದಲಾವಣೆ ತರಲು ಮುಂದಾಗಿದ್ದೇನೆ ಎಂದರು. ಹಿಂದಿನ ಅಧ್ಯಕ್ಷರ ಆಡಳಿತ ವೈಫಲ್ಯದಿಂದ MRMC ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳ ಶಿಷ್ಯ ವೇತನ ಹಗರಣ ಬೆಳಕಿಗೆ ಬಂದದ್ದು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಯಾರಿಗೂ ಅನ್ಯಾಯವಾಗಲು ಬಿಡಲ್ಲ. ನಾನು ಅಧ್ಯಕ್ಷನಾಗಿ ಆಯ್ಕೆಯಾದರೆ ಚುನಾವಣೆಗೂ ಮುನ್ನ ನೀಡಿದ ಎಲ್ಲ ಭರವಸೆಗಳನ್ನು ಈಡೇರಿಸುವುದಾಗಿ ಹೇಳಿದರು. HKE ಸೊಸೈಟಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣಗೊಳಿಸಲು ಬಸವೇಶ್ವರ ಹಾಗೂ ಸಂಗಮೇಶ್ವರ ಆಸ್ಪತ್ರೆ ಉನ್ನತೀಕರಣಕ್ಕೆ ಶ್ರಮಿಸಲಾಗುವುದು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸುಸರ್ಜಿತ ಹಾಸ್ಟೆಲ್ ನಿರ್ಮಾಣ, ಆದ್ಯತೆಯ ಮೇರೆಗೆ ಹೊಸ ಸದಸ್ಯತ್ವದ ಬಗ್ಗೆ ಚಿಂತಿಸಲಾಗಿದೆ. ಹೀಗಾಗಿ ಹೊಸ ಮುಖಕ್ಕೆ ಸೇವೆ ಸಲ್ಲಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ಚುನಾವಣೆ ಎದುರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ಚುನಾವಣೆಯಲ್ಲಿ 3 ಪ್ಯಾನಲ್ ಇದ್ದಾವೆ. ನಮ್ಮದೊಂದು ಮತ್ತು ಎದುರಾಳಿ ನಮೋಶಿಯವರೊಂದು ಮತ್ತು ಸಂತೋಷ್ ಬೆಲ್ಗುಂದಿಯವರು 3 ಪ್ಯಾನಲ್ ಇದ್ದಾರೆ. ತಮ್ಮ ಎದುರುಗಡೆ 3 ಅಭ್ಯರ್ಥಿ ಇದ್ದಾರೆ. ಅವ್ರ ಆಡಳಿತ ಆಲ್ರೆಡಿ ಮಾಡಿದ್ದು ನೋಡಿದ್ದಾರೆ ಜನ. ಯಾವ ರೀತಿಯಲ್ಲಿ ಆಡಳಿತ ಆಗಿದೆ, ಯಾವ ರೀತಿಯಲ್ಲಿ ನಮ್ಮ ಸೊಸೈಟಿ ಮಟ್ಟ ಈ ಲೆವೆಲಿಗೆ ಏನು ಉಳಿದಿದೆ, ಅವರು ಆಡಳಿತ ಮಾಡುವಾಗ ಏನೇನು ಮಾಡಿದ್ದಾರೆ ಅಂತ ತಮ್ಮ ಕಣ್ಣೆದುರಿಗಿದೆ. ನಾನು ಟೀಕೆ ಟಿಪ್ಪಣಿ ಮಾಡುವಂಥ ಒಂದು ಅರ್ಥ ಇಲ್ಲ. ನಾವು ಇಲ್ಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮುಂದೆ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಾವು ಹೊರಟಿದ್ದೀವಿ. ನಮ್ಮದು ಅಭಿವೃದ್ಧಿ ಏನಪ್ಪ ಅಂತಂದರೆ, ಮೊಟ್ಟ ಮೊದಲಿಗೆ ನಾವು ಇಲ್ಲಿ ಎಂಪ್ಲಾಯೀಸ್ ಬಗ್ಗೆ ನಾವು ಬಹಳ ಕಾಳಜಿ ತಗೋಬೇಕಾಗಿದೆ. ಯಾಕಂದರೆ ಯಾವುದೇ ಸಂಸ್ಥೆ ಆಗಿರಲಿ, ನಾವು ಎಂಪ್ಲಾಯೀಸ್ ಆರ್ ದಿ ಫೌಂಡೇಶನ್ ಅಂತ ಅನ್ಬೋದು. ಅವರು ಒಂದು ಪಿಲ್ಲರ್ ಇದ್ದಂಗೆ.
ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ ಬಗ್ಗೆ ತಾರತಮ್ಯ ಬಹಳ ಆಗಿಬಿಟ್ಟಿದೆ. ಈ ಒಂದು ತಾರತಮ್ಯವನ್ನು ನಾವು ಹೋಗಲು ನಮ್ಮ ಒಂದು ಏನು ಉದ್ದೇಶ ಅಂದರೆ ಒಂದು ಸಂಸ್ಥೆ, ಒಂದು ಸಿಬ್ಬಂದಿ, ಒಂದು ವೇತನ, ಇದನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇದು ನಾವು ಮಾಡಿದರೆ ಸೊಸೈಟಿ ಸಂಸ್ಥೆ ಕೂಡ ಬೆಳೆಯುತ್ತೆ. ಯಾಕಂದರೆ ಎಲ್ಲಿವರೆಗೆ ಎಂಪ್ಲಾಯೀಸ್ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಲ್ಲಿವರೆಗೆ ಯಾವುದೂ ಸಂಸ್ಥೆ ನಮ್ಮದು ಉದ್ಧಾರ ಆಗೋದಿಲ್ಲ. ಇದು ನನ್ನ ಮೊಟ್ಟ ಮೊದಲನೇದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿವರೆಗೆ ನಮ್ಮ ಒಂದು ಆಡಳಿತದಲ್ಲಿ ಒಂದು ಮೋನೋಪೊಲಿಯಾಗಿ ಆಡಳಿತ ನಡೀತಾ ಇದೆ ನಮ್ಮ ಸಂಸ್ಥೆಯಲ್ಲಿ. ದಟ್ ಈಸ್ ಯಾರು ಅಧ್ಯಕ್ಷರಾಗ್ತಾರೆ ಅವರು ಒಂದು ಡಿಕ್ಟೇಟರ್ಶಿಪ್ ಹಂಗೆ ಬಿಹೇವ್ ಮಾಡಿ ಹೋಲ್ ಆಡಳಿತ ಮಂಡಳಿ ಜೊತೆಗೆ ತೊಗೊಂಡು ಹೋಗುವಂಥ ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಡಿಸೆಂಟ್ರಲೈಸೇಷನ್ ಆಫ್ ದಿ ಪವರ್, ಎಲ್ಲರಿಗೂ ಒಂದು ಕೌನ್ಸಿಲ್ ಸುಪ್ರೀಂ ಅಂತ ತಿಳ್ಕೊಂಡು ನಾವು ಒಂದು ಆಡಳಿತ ನಡೆಸಬೇಕಂತ ಈ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಒಂದು ಪೆನಲ್ ರಚಿಸಿ ನಾವು ಈ ಆಡಳಿತವನ್ನು ವಿಂಗಡಣೆ ಮಾಡಿ ಎಲ್ಲ ಕೌನ್ಸಿಲ್ ಮೆಂಬರ್ಗೆ ಅವರವರ ಸ್ಥಾನದಲ್ಲಿ ಅವರವರ ಜವಾಬ್ದಾರಿ ಕೊಟ್ಟು ಅವರವರಿಗೆ ಟಾಸ್ಕ್ ಕೊಟ್ಟು ಅಡ್ಮಿನಿಸ್ಟ್ರೇಟರ್ಸ್ ಆಫ್ ದಿ ಇನ್ಸ್ಟಿಟ್ಯೂಟ್ಸ್ ಅವರಿಗೆ ಜೊತೆಗೆ ಚರ್ಚೆಗಳು ಮಾಡಿ ಅವರೇ ಡಿಸಿಷನ್ ತಗೊಂಡು ನಮ್ಮ ಕೌನ್ಸಿಲ್ ಅಂದರೆ ವಿ ವಿಲ್ ಸಿ ದಟ್ a council will be supreme then only individual president. ಇದು ನಮ್ಮ ಉದ್ದೇಶ. ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಸಂಸ್ಥೆಯಲ್ಲಿ ಎಜುಕೇಷನ್ ಅಂದರೆ ಅಕಾಡೆಮಿಕ್ಸ್ ಕುಸಿತ ಆಗಿದೆ. ನಮ್ಮದು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯಲ್ಲಿ ಕಿರೀಟನೇ ಅನ್ಬೋದು. ಮಹದೇವಪ್ಪ ಮೆಡಿಕಲ್ ಕಾಲೇಜ್ ಆಗಿರಲಿ, PDA ಇಂಜಿನಿಯರಿಂಗ್ ಕಾಲೇಜ್ ಆಗಿರಲಿ, ಇವು ಎಲ್ಲ ನಮಗೆ ಒಂದು ಕಿರೀಟ. ಗುಲ್ಬರ್ಗ ವಾಸ್ ರಿಕಗ್ನೈಸ್ಡ್ ಬೈ ಎಜುಕೇಷ್ನಲ್ ಹಬ್. ಈ ಹಬ್ ಅದೇನು ಗ್ಲೋರಿ ಇತ್ತು ಅದನ್ನು ನಾವು ಕಳ್ಕೊಂಡಿದ್ದೀವಿ. ಈಗ ಆ ಒಂದು ಸ್ಥಿತಿ ಬಂದಿದೆ ಇವತ್ತು. ಅದಕ್ಕೆ ನಾವು ಅಕಾಡೆಮಿಕ್ಸ್ನಲ್ಲಿ ಕೆಳಮಟ್ಟಕ್ಕೆ ಇಳಿದಿದ್ದೀವಿ. ನಾವು ಅಲ್ಲಿ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ಸಲ್ಲಿ ಕೆಳಮಟ್ಟದಲ್ಲಿ ಹೋಗಿದ್ದೀವಿ. ಇದನ್ನೆಲ್ಲ ನಾವು ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಎಜುಕೇಷನ್ ತರಬೇಕಾಗಿದೆ. ಹೈಯರ್ ಲೆವೆಲಲ್ಲಿ ನಾವು ತರಬೇಕಾದಂಥ ಒಂದು ಉದ್ದೇಶ ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಎಜುಕೇಷನ್ ಸೊಸೈಟಿಯಲ್ಲಿ ಒಂದು ಎಜುಕೇಷನ್ ಚೆನ್ನಾಗಿರಲಿಲ್ಲ, ಅಕಾಡೆಮಿಕ್ಸ್ ಚೆನ್ನಾಗಿರಲಿಲ್ಲ ಅಂದರೆ ಯಾವತ್ತೂ ನಮ್ಮ ಅಡ್ಮಿಷನ್ಸೇ ಆಗಲ್ಲ. ಯಾವಾಗ ಅಡ್ಮಿಷನ್ಸ್ ಆಗಲ್ಲ ಅಂತಂದರೆ ನಮ್ಮದು ಸೊಸೈಟಿನೇ ಆಗಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿನೇ ಬರಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಅಕಾಡೆಮಿಕ್ಸ್ ಇಂಪ್ರೂವ್ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಮತ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ ಆಫ್ ದಿ ಇನ್ಸ್ಟಿಟ್ಯೂಟ್ಸ್, ಈಗಿದ್ದಂಥ ಇನ್ಸ್ಟಿಟ್ಯೂಟ್ಸ್ನಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ ಭಾಳ ಕೊರತೆ ಇದೆ. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ನಾವು ಇಂಪ್ರೂವ್ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಅದು ದಟ್ ಈಸ್ ರಿವೈಟಲೈಸೇಷನ್ ಆಫ್ ಅವರ್ ಇನ್ಸ್ಟಿಟ್ಯೂಟ್ಸ್. ಆ ಎಲ್ಲ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ ಮೊದಲೇನಿದೆ ಅದೇ ಥರ ಇದೆ, ಅದನ್ನು ಇಂಪ್ರೂವ್ಮೆಂಟ್ ಆಗಬೇಕು. ನಾವು ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಅದನ್ನು ಸರಿಪಡಿಸಲಿಲ್ಲ ಅಂದರೆ ಡೆಫಿನೆಟ್ಲಿ ನಾವು ನಮ್ಮ ಸಂಸ್ಥೆ ಎಂದೂ ಮುಂದೆ ಬರೋದಿಲ್ಲ. ಇದು ಒಂದು ನಮ್ಮ ಉದ್ದೇಶ. ಮತ್ತು ಇನ್ನು ನಾವು ಮುಂದೆ ಬರಬೇಕಂದ್ರೆ ಹೆಲ್ತ್ ಸೆಕ್ಟರ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲರ ನೀವು ನೋಡಿದಿರಿ ನಮ್ಮ ಅನೇಕ ಡಿಜಿಟಲ್ ಮೀಡಿಯಾದಲ್ಲಿ ನಮ್ಮ ಸಂಸ್ಥೆ ಬಗ್ಗೆ ನಮ್ಮ ಹಾಸ್ಪಿಟಲ್ ಬಗ್ಗೆ ಏನೇನೋ ಬರ್ತಾ ಇದೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಇದು ಇಂಪ್ರೂವ್ ಮಾಡುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾವು ನಮ್ಮ ಸಂಸ್ಥೆ ಬಗ್ಗೆ ಒಳ್ಳೆಯದನ್ನ ಹೇಳ್ಕೊತ ಹೋಗುವಂಥ ಒಂದು ಉದ್ದೇಶ ನಾವು ಮಾಡಬೇಕು. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಯಾವುದೋ ರೀತಿಯಿಂದ ನಮ್ಮ ಇನ್ಸ್ಟಿಟ್ಯೂಟ್ಗೆ ಕೆಳಮಟ್ಟಕ್ಕೆ ನಾವು ತರಬಾರ್ದು. ಯಾಕಂದರೆ ಒಂದು ವಿಷಯ ನಾನು ಇವತ್ತು ನಿಮ್ಮ ಹತ್ರ ಸ್ಪಷ್ಟಪಡಬೇಕಂತೀನಿ. ಇವತ್ತು ಚುನಾವಣೆಯಲ್ಲಿ ಎದುರಾಳಿಯಾಗಿ ನಿಂತಂಥವರು ಅವರು ಕೂಡ ಆಡಳಿತ ಮಾಡಿದ್ದಾರೆ. ಇಲ್ಲಿ 2 ಟರ್ಮ್ನಲ್ಲಿ ಅವರು ಆಡಳಿತ ಮಾಡಿದ್ದಾರೆ. ಇಲ್ಲಿ ಅವರು ಆಡಳಿತ ಮಾಡುವಾಗ ಅವ್ರದ್ದು ಏನು
ಪ್ರಣಾಳಿಕೆಗಳು ಹೇಳ್ತಾ ಇದ್ದಾರೆ, ಅವು ಪ್ರಣಾಳಿಕೆಗಳಿಗೆ ಇನ್ನೂವರೆಗೂ ಯಾವುದೂ ಅದು ಅನುವರಿಸಿಲ್ಲ. ಇವಾಗ ಎಲೆಕ್ಷನ್ ಬಂದಾಗ ಮಾತ್ರ ನಿಮ್ಮ ಪ್ರಣಾಳಿಕೆ ಬರ್ತಾನೆ. ಎಲೆಕ್ಷನ್ ಬಂದಾಗ 2 ತಿಂಗಳಲ್ಲಿ ಮಾತ್ರ ನಿಮ್ಮ ಪ್ರಣಾಳಿಕೆ. ಅಂದರೆ ಆಡಳಿತ ಮಾಡುವಾಗ ನೀವು ಏನು ಮಾಡಿದ್ದೀರಿ? ಅದು ಒಂದು ದೊಡ್ಡ ಪ್ರಶ್ನೆನೇ ಇದೆ, ತಮ್ಮ ಕಣ್ಣೆದುರಿಗೆ ಇದೆ. ಯಾವಾಗ ನೀವು ಆಡಳಿತ ಮಾಡುವಾಗ ನೀವು ಅದನ್ನು ಪಾಲಿಸಿಲ್ಲ, ನೀವು ಅದನ್ನು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಈಗ ಎಲೆಕ್ಷನ್ ಬಂದಾಗ ನಾವು ಪ್ರಣಾಳಿಕೆ ತಯಾರು ಮಾಡಿ ನಾನು ಅದನ್ನು ಮಾಡ್ತೀನಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಕರೆ, ಅದು ನೀವು ಆಲೋಚಿಸ್ಬೇಕು, ಜನ ಆಲೋಚಿಸ್ಬೇಕು, ಸದಸ್ಯರ ಆಲೋಚನೆ ಮಾಡುವ ಒಂದು ಪ್ರಶ್ನೆ ಬಂದಿದೆ. ಯಾಕಂದರೆ ನಾವು ಇಲ್ಲಿ ಒಂದು 4-5 ಜನ ಇಲ್ಲೇ ಅಭ್ಯಾಸ ಮಾಡಿದ್ದೀವಿ, ಇಲ್ಲೇ ಎಂಪ್ಲಾಯ್ ಕೆಲಸ ಮಾಡಿದ್ದೀವಿ, 4-5 ಜನ ಇಲ್ಲೇ ಆಡಳಿತ ಮಂಡಳಿ ಸದಸ್ಯರಾಗಿ ಕೂಡ ನಾವು ಕೆಲಸ ಮಾಡಿದ್ದೀವಿ. ನಾನು ನಿಮ್ಮ ಹತ್ರ ಸ್ಪಷ್ಟನೆ ಮಾಡಬೇಕಂತಿದ್ದೀನಿ, ನಾನು ಕೂಡ ಒಬ್ಬ ಆಡಳಿತ ಮಂಡಳಿ ಸದಸ್ಯನಾಗಿ ಇಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡು, ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಮ್ಮ ಸಂಸ್ಥೆಗೆ ಒಂದು ಎತ್ತರ ಮಟ್ಟಕ್ಕೆ ಬೆಳೆಸೋಣ ಅಂತ ನಾನು ಆಡಳಿತ ಮಂಡಳಿಯಲ್ಲಿ ಕಾಲಿಟ್ಟು 2 ಟರ್ಮ್ ನಾನು ಮಾಡಿದ್ದೀನಿ. ನಾನೇನು ಮಾಡಬೇಕಂತ ವಿಚಾರ ಇತ್ತು, ಸೊಸೈಟಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಎಷ್ಟು ಮಾಡಬೇಕಾಗಿತ್ತು, ನನಗದು ಸಾಧ್ಯ ಆಗಿಲ್ಲ. ಯಾಕಂದರೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷ ಆದರೆ ಮಾತ್ರ ಒಂದು ಏನಾದರೂ ಸಾಧಿಸಬೇಕು ಅಂತ ಒಂದು ಸಂಭವ ಇಲ್ಲಿ, ಅದು ಒಂದು ಏನಂತೀರಿ ಆ ಥರ ಆಗಿಬಿಟ್ಟಿದೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ. ಅದರಿಗೋಸ್ಕರ ನಾನು ಲಾಸ್ಟ್ ಟೈಮೇ ಒಂದು ಅಧ್ಯಕ್ಷನಾಗಿ ಈ ಕೆಲಸ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಹೊರಟಿದ್ದೆ. ಬಟ್ ಲಾಸ್ಟ್ ಇದ್ದಂಥ ಅಧ್ಯಕ್ಷರು ನನಗೆ ನಂದು 2 ಟರ್ಮ್ ಮುಗೀತದೆ, ಈಗ ಮುಂದೆ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂಥೇಳಿ ಮತ್ತೆ ಅವರು ಮಗನಿಗೆ ನಿಂದಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಖರೆ, ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಒಂದು ಮನೆತನ ಪರಿವಾರ ಅಂತ ಆಡಳಿತ ಆಗಬಾರ್ದು. ಈ ಒಂದು ಡೆಮೊಕ್ರೆಟಿಕ್ ನಮ್ಮ ಏನು ಸೊಸೈಟಿ ಇದೆ, ಇದು ಒಂದು ಡೆಮೊಕ್ರೆಟಿಕ್ ರಾಜ್ಯದಲ್ಲಿ ಒಂದು ಮಾದರಿಯಾದಂಥ ಒಂದು ಇನ್ಸ್ಟಿಟ್ಯೂಟ್, ಇದು ಸೊಸೈಟಿ ಆಗಿದೆ. ಯಾಕಂದರೆ ಇಲ್ಲಿ ಒಂದೇ ಜಾತಿ ಒಂದೇ ಪಂಗಡ ಅಂತಿಲ್ಲ, ಎಲ್ಲ ಜಾತಿ ವರ್ಗದವರು ಇದರ ಸದಸ್ಯರಾಗಿದ್ದಾರೆ. ಎಲ್ಲರೂ ಒಂದು ಬುದ್ಧಿವಂತರಿದ್ದಾರೆ. ಎಲ್ಲ ಇದರಲ್ಲಿ ಎಲ್ಲರನ್ನೂ ಒಂದು ಇದನ್ನು ಆಡಳಿತ ಮಾಡಿ ನೋಡುವಂಥ ಒಂದು ಅವಕಾಶ ಜನರು ಕೂಡ ಕೊಡಬೇಕು. ಇದು ಏನೋ ಒಂದು ಉದ್ದೇಶ ಇಟ್ಕೊಂಡು ಕೆಲವರೇ ಇದನ್ನು ಆಡಳಿತ ಮಾಡ್ತಾ ಇದ್ದಾರೆ. ಮಾಡಿ ಕೂಡ ಎಷ್ಟರ ಮಟ್ಟಿಗೆ ಬೆಳಿಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಇನ್ನೂ ಯಾವ ರೀತಿಯಲ್ಲಿ ಕೂಡ ಬೆಳೆದಿಲ್ಲ. ಇದು ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಅಭಿವೃದ್ಧಿ ಅಂತ ನಡೆದಿದ್ದೀವಿ. ಹೆಲ್ತ್ ಸೆಕ್ಟರಲ್ಲಿ ತಮಗೆ ಹೇಳಬೇಕಾಗಿದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಬಸವೇಶ್ವರ ಹಾಸ್ಪಿಟಲ್ ಬಗ್ಗೆ ಭಾಳ ಜನ ಭಾಳ ಮಾತಾಡ್ತಾ ಇದ್ದಾರೆ. ಇದು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು, ಯಾವ ಮಟ್ಟಕ್ಕೆ ಒಂದು ಹಾಸ್ಪಿಟಲ್ ಆಗಿ ಹೆಮ್ಮರ ಆಗಿ ನಿಂದಿರಬೇಕಾಗಿತ್ತು. ಅದಕ್ಕೆ ಕಾರಣ ಯಾರು ಅಂದರೆ ಈಗೇನು ಎದುರು ನಿಂತಿದ್ದಾರೆ, ಅವರು ಆಡಳಿತನೂ ಮಾಡಿದ್ದಾರೆ. ಇವತ್ತು ಹೇಳ್ತಾರೆ ನಾನು ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ. ನೀವು ಆಡಳಿತ ಮಾಡುವಾಗ ಒಂದೇ ಒಂದು ವಿಷಯ ನಾನು ನಿಮ್ಮ ಎದುರು ತರಬಹುದು. ಇವತ್ತು ಅವರೇನು ಆಡಳಿತ ಮಾಡಿದರು ಆ ಟರ್ಮಲ್ಲಿ ಗುಲ್ಬರ್ಗದಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಇರಲಿಲ್ಲ. ನಮ್ಮದು ಒಂದೇ ಮೆಡಿಕಲ್ ಕಾಲೇಜ್ ಇತ್ತು. ಈಗ 4 ಮೆಡಿಕಲ್ ಕಾಲೇಜ್ ಹುಟ್ಟಿದ್ದಾವೆ. ಗೌರ್ಮೆಂಟ್ ಸೆಕ್ಟ್ರಲ್ಲಿ ಗೌರ್ಮೆಂಟ್ ಕಾಲೇಜ್ ಹುಟ್ಟಿದೆ, ESI ಕಾಲೇಜ್ ಹುಟ್ಟಿದೆ, KBN ಹುಟ್ಟಿದೆ. ಅಂದರೆ 3 ಕಾಲೇಜ್ ಹುಟ್ಟಿದ್ದಾವೆ. ಇವರು ಆಡಳಿತ ಮಾಡುವಾಗ ಇರೋದು ನಮ್ಮದು ಒಂದೇ ಒಂದು ಇನ್ಸ್ಟಿಟ್ಯೂಟ್ ಇತ್ತು. ಏನು ಮಾಡಿದ್ದೀರಿ ಅವಾಗ? ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ನಿತಿನ್ ಜವಳಿ, ಆಡಳಿತ ಮಂಡಳಿಯ ಸದಸ್ಯ ಸ್ಥಾನದ ಅಭ್ಯರ್ಥಿಗಳಾದ ಅನಿಲ್ ಕುಮಾರ್ ಮರಗೋಳ್, ನಾಗಣ್ಣ ಘಂಟಿ, ದೊಡ್ಡಪ್ಪ ನಿಷ್ಠಿ, ದಿನೇಶ್ ಅಣಕಲ್, ರವಿಕುಮಾರ್ ಸರಸಂಬಿ, ಡಾಕ್ಟರ್ ಅಲ್ಲಂ ಪ್ರಭು ಆನಂದವಾಡಿ, ಡಾಕ್ಟರ್ ಶಿವಾನಂದ ದೇವರಮನಿ, ಡಾಕ್ಟರ್ ಸುಧಾ ಹಾಲಕಾಯಿ, ಮಲ್ಲಿಕಾರ್ಜುನ ಕಪಾಟೆ, ಶಶಿಕಾಂತ್ ಸುರಡೆ, ಡಾಕ್ಟರ್ ಪ್ರಶಾಂತ್ ಹರಸೂರ್, ಶಿವಾನಂದ ಚುಕ್ಕಿ ಇದ್ದರು. ಮಾರ್ಚ್ 16ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ತಾಪುರ ತಾಲೂಕಿನ ವಾಡಿಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಇಂದು ಮಹಾಶಕ್ತಿ ಕೇಂದ್ರದ ವತಿಯಿಂದ ಪೂರ್ವಭಾವಿ ಸಭೆ ಜರುಗಿತು. ಲೋಕಸಭಾ ಚುನಾವಣೆಯ ಉಸ್ತುವಾರಿ ಶರಣಪ್ಪ ತಾಳ್ವಾರ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಸಂತಸ ತಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅಂದರೆ ಅಭಿವೃದ್ಧಿಗೆ ಮತ್ತೊಂದು ಹೆಸರು. ಚುನಾವಣೆ ರಣಕಹಳೆಗೆ ನಮ್ಮ ಕಲಬುರಗಿ ಆಯ್ಕೆ ಮಾಡಿದ್ದು 400ಕ್ಕಿಂತ ಹೆಚ್ಚಿನ ಲೋಕಸಭಾ ಸದಸ್ಯರ ಗೆಲುವಿಗೆ ಈ ನಗರ ಸಾಕ್ಷಿಯಾಗಲಿದೆ ಎಂದರು. 37 ಬೂತ್ಗಳಲ್ಲಿ ನಮ್ಮ ಶಕ್ತಿಯಲ್ಲಿದೆ. ಕೆಲವು ಅಲ್ಪಸಂಖ್ಯಾತರ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ರಲ್ಲಿ ನಮ್ಮದು 2 ಮನೆ 10 ಮನೆ ಇರ್ತಕ್ಕಂಥದ್ರಲ್ಲಿ
ಜೋಡಣೆ ಮಾಡ್ತಕ್ಕಂಥದ್ದು ಹಿರಿಯರು ಮಾಡಿ ಇವರು ನಮ್ಮ ಶಕ್ತಿ ಎಲ್ಲೇನಿದೆ ನಮ್ಮದು ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸಂಖ್ಯೆ ಬರ್ತಕ್ಕಂಥದ್ದು ಅವರಿಗೆ ಹೆಚ್ಚಿನ ವಾಹನ ಮಾಡಿರುತ್ತೆ. ಅದಕ್ಕೆ ಒಂದು ಬೂತಿಗೆ ಕನಿಷ್ಠ 3 ಗಾಡಿನ ಬರಬೇಕು. 3 ಗಾಡಿ ಒಂದು ಗಾಡಿಯಲ್ಲಿ 15 ಅಂತ ಹೇಳಿ 10 ಮೇಲೆ ಬರಬೇಕು. ಬೇರೆ 4 ಮಂದಿ 5 ಮಂದಿ ಬೇಡ. ಯಾಕಂದ್ರೆ 4 ಲಕ್ಷ ಮೇಲ್ಪಟ್ಟು ನಾವು ಆ ಮೈದಾ ತುಂಬಿ ಎಲ್ಲ ಕಲಬುರಗಿ ನಗರದಲ್ಲಿ ಹಬ್ಬದ ವಾತಾವರಣ ಆಗಬೇಕು. ಏನು ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಏನು ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಭಾರತ ಪ್ರಜೆಗಳು, ಅದು ವಾತಾವರಣ ಹಂಗೆ ನಿರ್ಮಾಣ ಆಗಬೇಕು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ಇದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹೊಸ ಸದಸ್ಯತ್ವ ನೋಂದಣಿ ನಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಂಎಲ್ಸಿ ಸುಶೀಲ್ ಜಿ ನಮೋಶಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಎಚ್ಕೆಇ ಸೊಸೈಟಿ ಸದಸ್ಯತ್ವ ಪಡೆದ ಕುಟುಂಬಗಳಿಗೆ ಹೊಸ ಸದಸ್ಯತ್ವ ನೀಡಲಾಗುವುದು. ಆರೋಗ್ಯ ವಿಮೆ, ನರ್ಸಿಂಗ್ ಸೇವೆ ಹೀಗೆ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುವುದಾಗಿ ಅವರು ತಿಳಿಸಿದರು. ಸದ್ಯ ಎಚ್ಕೆಇ ಅಧ್ಯಕ್ಷರು ಹೊಸ ಸದಸ್ಯತ್ವ ಬಗ್ಗೆ ಗೊಂದಲ ಮೂಡಿಸಿದ್ದು, 2 ಅವಧಿ ಪೂರೈಸಿದ್ರೂ ಹೊಸ ಸದಸ್ಯತ್ವ ಪ್ರಕ್ರಿಯೆ ಶುರುವಾಗಿಲ್ಲ. ಯಾವುದೇ ಕೋರ್ಟ್ನಿಂದ ಹೊಸ ಸದಸ್ಯರ ನೋಂದಣಿಗೆ ತಡೆಯಾಜ್ಞೆ ಇಲ್ಲ. ಆದರೆ ಕೋರ್ಟ್ ತಡೆಯಾಜ್ಞೆ ಇದೆ ಎಂದು ಸುಳ್ಳು ವದಂತಿ ಹರಡಿಸಲಾಗಿದೆ. ಆಡಳಿತ ಮಂಡಳಿ ನಿರ್ಧಾರವೇ ಅಂತಿಮ ಎಂದು ಕೋರ್ಟ್ ಸ್ಪಷ್ಟಿಸಿದೆ. ಹೀಗಿರುವಾಗ ಬಿಲ್ಗುಂದಿ ಅವರಿಗೆ ತಮ್ಮ ಕುಟುಂಬದ ಸೂರ್ಪದಿಗೆ ಸಂಸ್ಥೆ ತರಬೇಕು ಎಂಬ ದುರುದ್ದೇಶವಿದೆ ಎಂದು ಆಪಾದಿಸಿದರು. ಎಚ್ಕೆಇ ಬೋಧಕ ಸಿಬ್ಬಂದಿಗೆ 7ನೇ ವೇತನ ಆಯೋಗದ ಏಕರೂಪದ ವೇತನ ನೀಡಲು ಬದ್ಧ. ಅಧ್ಯಕ್ಷರಾದ 3 ತಿಂಗಳಲ್ಲಿ ಇದನ್ನು ಜಾರಿಗೊಳಿಸಲಾಗುವುದು. ಬೋಧಕೇತರ ಸಿಬ್ಬಂದಿ ವೇತನ ಶ್ರೇಣಿ ಹೆಚ್ಚಳ ಮಾಡಲಾಗುವುದು. ಹೊಸ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗುವುದು. ಸಂಸ್ಥೆಯ ಸರ್ವ ಸದಸ್ಯರಿಗೆ ಆರೋಗ್ಯ ವಿಮೆ, ಬಸವೇಶ್ವರ ಮತ್ತು ಸಂಗಮೇಶ್ವರ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಎಲ್ಲ ಸಂಸ್ಥೆಗಳಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗುವುದು. ಕ್ರೀಡಾ ಮೈದಾನ ಒಳಗೊಂಡಂತೆ ಸುಸಜ್ಜಿತ ಹಾಸ್ಟೆಲ್ ನಿರ್ಮಾಣ, ಮಾನವ ಸಂಪನ್ಮೂಲಗಳ ಬಳಕೆಗೆ ಒತ್ತು ನೀಡಲಾಗುವುದು ಎಂದು ಹೇಳಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆಯ ನಮೋಶಿ ಪ್ಯಾನೆಲ್ದ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಮಧ್ಯದಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇರುವಂಥ ಬಸವರಾಜ್ ಭೀಮಳ್ಳಿಯವರಿದ್ದಾರೆ, ರಾಜಾ ಭೀಮಳ್ಳಿಯವರಿದ್ದಾರೆ, ಕ್ಷಮಿಸಬೇಕು. ನಮ್ಮ ಮಧ್ಯದಲ್ಲಿ ಮಾನ್ಯ ದೇಶ್ಮುಖ್ ಅವರಿದ್ದಾರೆ, ಉದಯ್ ಚಿಂಚೋಳಿ ಅವರಿದ್ದಾರೆ, ಮಾನ್ಯ ಹರ್ವಾಳ್ ಅವರಿದ್ದಾರೆ, ಅರುಣ್ ಕುಮಾರ್ ಪಾಟೀಲ್ ಅವರಿದ್ದಾರೆ, ವೈಭವ್ ನಿಗ್ಗುಡ್ಗೆ ಅವರಿದ್ದಾರೆ, ಮಾನ್ಯ ಶಿವಶರಣಪ್ಪ ಸೀರಿ ಅವರಿದ್ದಾರೆ, ಕೈಲಾಶ್ ಪಾಟೀಲ್ ಅವರಿದ್ದಾರೆ, ಮಾನ್ಯ ರಜನೀಶ್ ವಾಲಿ ಅವರಿದ್ದಾರೆ, ಮಹಾದೇವ್ ಖೇಣಿ ಅವರಿದ್ದಾರೆ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದ ಅತ್ಯಂತ ಪ್ರತಿಷ್ಠಿತವಾದ, ಕಳೆದ 6 ದಶಕದಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಸಾವಿರಾರು ಯುವಕರಿಗೆ ವಿದ್ಯಾಭ್ಯಾಸವನ್ನು, ಶಿಕ್ಷಣವನ್ನು ನೀಡುತ್ತಾ ಉದ್ಯೋಗವನ್ನು ಕೊಡುವಂಥದ್ದು ಹಾಗೂ ಈ ಭಾಗದ ಜನರಿಗೆ ಎಲ್ಲ ರೀತಿಯ ಒಂದು ಮಾರ್ಗದರ್ಶನವನ್ನು ಮಾಡಿದಂಥ ಒಂದು ಅತ್ಯಂತ ಎತ್ತರವಾದಂಥ ಬೆಳೆದಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಚುನಾವಣೆ ಇದೇ ಮಾರ್ಚ್ 16ನೇ ತಾರೀಕಿಗೆ ನಡೆಯಲಿದೆ. ನಾವೆಲ್ಲರೂ ಒಂದು ತಂಡವಾಗಿ ಎಕ್ಸ್ಪೀರಿಯನ್ಸ್ ಸೀನಿಯರ್ ಜನರು ಇದ್ದೀವಿ. ಹೊಸ ಮೆಂಬರ್ಸಲ್ಲಿ ಸೀನಿಯರ್ಸು ಇದ್ದಾರೆ, ಜೂನಿಯರ್ಸಿನ ಒಂದು ಒಳ್ಳೆಯ ತಂಡ ಕೂಡ ನಮ್ಮ ಮಧ್ಯದಲ್ಲಿದೆ. ಈಗಿನ ಆಡಳಿತ ಮಂಡಳಿ ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು, ಬಸವೇಶ್ವರ ಆಸ್ಪತ್ರೆಯ ಸ್ಥಿತಿಗತಿಯನ್ನು ಯಾವ ಪ್ರಮಾಣದಲ್ಲಿ ಬೆಳಿಬೇಕಾಗಿತ್ತು, ಆ ಬೆಳೆಯುವಂಥದ್ದು ಬಿಟ್ಟು ಅನೇಕ ಹೆಲ್ತ್ ಕೇರ್ ಸರ್ವಿಸಸ್ ಕೊಡೋರಲ್ಲಿ ವಿಫಲವಾಗಿದೆ. ಆ ಕಾರಣಕ್ಕಾಗಿ
ನಾವು ಈ ತಂಡವನ್ನು ರಚನೆ ಮಾಡಿ ನಾವು ಈ ಚುನಾವಣೆ ಕಣದಲ್ಲಿ ಇಳಿತಾ ಇದ್ದೇವೆ. ನಮ್ಮ ಅವಧಿಯಲ್ಲಿ ನಾನು 2009ರಿಂದ 2015ರವರೆಗೆ ಈ ಸಂಸ್ಥೆಯ ಅಧ್ಯಕ್ಷನಾಗಿ 2 ಅವಧಿಗೆ ನಾನು ಕೆಲಸವನ್ನು ಮಾಡಿದ್ದೇನೆ. ಹೊಸತನವನ್ನು ಈ ಸಂಸ್ಥೆಯಲ್ಲಿ ಅದು MRI ತರುವಂಥದ್ದಾಗಿರ್ಬೋದು, ಏರ್ ಕಂಡೀಷನ್ ಲೆಕ್ಚರ್ ಹಾಲ್ಸ್ ಮಾಡುವಂಥದ್ದಾಗಿರಬೇಕು, ಸ್ಟೂಡೆಂಟ್ಸ್ ಆ್ಯಕ್ಟಿವಿಟೀಸ್ ಸೆಂಟರ್ಸ್ SAC ಅಂತನ್ನುವಂಥ ಒಂದು ಕಟ್ಟಡ ಕಟ್ಟುವ ಮುಖಾಂತರ ಬೆಂಗಳೂರಲ್ಲಿ ಒಂದು ಒಳ್ಳೆ NPS ಶಾಲೆಯ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೀವಿ. ಹಲವಾರು ಹೊಸತನವನ್ನು ತಂದು ಒಳ್ಳೆಯ ವಿಷನ್ ಇಟ್ಕೊಂಡು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಚುನಾವಣೆಯಲ್ಲಿ ಅಂದರೆ ಅಂದಿನ ನಮ್ಮ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ರಾಜಾ ಭೀಮಳ್ಳಿ, ಆಡಳಿತ ಮಂಡಳಿ ಸದಸ್ಯ ಸ್ಥಾನದ ಡಾಕ್ಟರ್ ಶಣ್ಬಸಪ್ಪ ಆರ್ ಹರ್ವಾಳ್, ಅರುಣ್ ಕುಮಾರ್ MY ಪಾಟೀಲ್, ವಿಜಯ್ ಕುಮಾರ್ ದೇಶ್ಮುಖ್, ಶಿವಶರಣಪ್ಪ ಸೀರಿ, ಉದಯ್ ಕುಮಾರ್ ಚಿಂಚೋಳಿ, ಡಾಕ್ಟರ್ ಕೈಲಾಶ BG ಪಾಟೀಲ್, ಡಾಕ್ಟರ್ ರಾಜೇಶ್ S ವಾಲಿ, ನಾಗರಾಜ ನಿಗುಡ್ಗಿ, ಮಹದೇವ ಖೇಣಿ, ಮಂಜುನಾಥ್ ಹುಲಿ ಸೇರಿದಂತೆ ಇತರರು ಇದ್ದರು. ಅತ್ತೆ ಸಾಯುವ ಹರಕೆ ಆಯಿತು. ಇದೀಗ PUC ವಿದ್ಯಾರ್ಥಿ ಒಬ್ಬರು ಪರೀಕ್ಷೆಯಲ್ಲಿ ಪಾಸು ಮಾಡುವಂತೆ ನಾಗಾವಿ ಯಲ್ಲಮ್ಮ ದೇವಿಗೆ ಹರಕೆ ಹೊತ್ತು ಹುಂಡಿಗೆ ಹಣ ಹಾಕಿದ ಘಟನೆ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಅತ್ತೆ ಸಾಯಲಿ ಎಂದು ಹರಕೆ ಹೊತ್ತು ಸೊಸೆ ಒಬ್ಬರು ನೋಟಿನ ಮೇಲೆ ಬರೆದು ಹುಂಡಿಗೆ ಹಾಕಿರುವ ಘಟನೆ ಭಾರಿ ವೈರಲ್ ಆಗಿತ್ತು. ಇದೀಗ ಚಿತ್ತಾಪುರ ತಾಲೂಕಿನ ರಾಷ್ಟ್ರಕೂಟರ ಕುಲದೇವತೆ ನಾಗಾವಿ ಯಲ್ಲಮ್ಮ ದೇವಸ್ಥಾನದಲ್ಲಿ PUC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿ ಒಬ್ಬರು ಪರೀಕ್ಷೆಯಲ್ಲಿ ಪಾಸು ಮಾಡುವಂತೆ 20 ರೂಪಾಯಿ ನೋಟಿನ ಮೇಲೆ ಹರಕೆ ಬರೆದು ಹುಂಡಿಗೆ ಹಾಕಿದ್ದು ದೇವಸ್ಥಾನದಲ್ಲಿರುವ ಹುಂಡಿಯ ಹಣ ಎಣಿಕೆಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಸಿಬ್ಬಂದಿ ಕೈಗೆ ದೊರಕಿದೆ. MD ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ಇವತ್ತು ಅಥವಾ ನಾಳೆ 2ನೇ ಪಟ್ಟಿ ಬರಬಹುದು. CEC ಮೀಟಿಂಗ್ ಆಗಬೇಕು, ಹೀಗಾಗಿ ಸ್ವಲ್ಪ ತಡ ಆಗ್ತಿದೆ. ಬಹುಶಃ 18ಕ್ಕೆ 2ನೇ ಪಟ್ಟಿ ಬಿಡುಗಡೆ ಆಗಬಹುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಕೂಡ ಯಾವಾಗಾದ್ರೂ ಘೋಷಣೆ ಆಗಬಹುದು. ಚುನಾವಣೆ ಆಯೋಗ ಕೂಡ ಇದೀಗ ಪ್ರಶ್ನೆಯಾಗಿದೆ. ಎಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತಿದೆ ಅನ್ನೋ ಪ್ರಶ್ನೆಯಾಗಿದೆ. ಚುನಾವಣಾ ಆಯೋಗದ ಅಧಿಕಾರಿ ರಾಜೀನಾಮೆ ನೀಡಿರುವುದು ಇದಕ್ಕೆಲ್ಲ ಕಾರಣ ಎಂದರು. ಮೋದಿ ಸರ್ಕಾರ ಬಂದ ಮೇಲೆ ನ್ಯಾಯಾಧೀಶರನ್ನು ಹೊರಹಾಕಿದ್ದಾರೆ, ಚುನಾವಣಾ ಆಯೋಗದಿಂದಲೂ ಹೊರಹಾಕಿದ್ದಾರೆ. ಹೀಗಾಗಿ ಅದು ನಿಷ್ಪಕ್ಷಪಾತ ಆಗೋಕೆ ಎಲ್ಲಿ ಸಾಧ್ಯ? ಸ್ವಾಯತ್ತ ಸಂಸ್ಥೆಗಳು ಬಿಜೆಪಿ ಅನುಸಾರ ನಡೆಯಬೇಕು. ಇದು ದೇಶದಲ್ಲಿ ನಡೆಯುತ್ತಿದೆ. ಆಯೋಗ ಸಂಸ್ಥೆ ಎಲ್ಲವೂ ಬಿಜೆಪಿ ಪರವಾಗಿದೆ. ಇದರಲ್ಲಿ ಚುನಾವಣೆ ಆಯೋಗವು ಒಂದು, ಚುನಾವಣಾ ಆಯೋಗ ಬಿಜೆಪಿ ಪರವಾಗಿದೆ ಎಂದು ಪರೋಕ್ಷವಾಗಿ ಗುಂಡೂರಾವ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಹುಶಃ ಇವತ್ತು ನಾಳೆಯಲ್ಲಿ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇರ್ಬೋದು. ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆದ ನಂತರ ಅದು ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಡಿಲೇ ಅಂತೇನಿಲ್ಲ. CEC ಮೀಟಿಂಗ್ಗಳು ಆಗಬೇಕು. ಎಲೆಕ್ಷನ್ ಕಮಿಟಿ ಈಗ ಹಂತ ಹಂತವಾಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಯಾಕಂದರೆ ಅನೇಕ ಸರ್ಕಾರ ಕಾರ್ಯಕ್ರಮಗಳು, ಯೋಜನೆಗಳು ಉದ್ಘಾಟನೆ ಮಾಡುವಂಥದ್ದು ಮತ್ತು ಶಂಕುಸ್ಥಾಪನೆ ಮಾಡುವಂಥ ಅನೇಕ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಅದು ಎಲ್ಲ ಆಗ್ತಾಯಿತ್ತು. ಆದ್ದರಿಂದ ಈಗ ಮುಂದಿನ ಸಭೆಯಲ್ಲಿ ಇನ್ನೇನು 1-2 ದಿವಸದಲ್ಲಿ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಬಹುಶಃ 18ಕ್ಕೆ ಆಗ್ಬೋದು ಅಂತಲೂ ಇದೆ, ಆದರೆ ಅದಕ್ಕೆ ಮುಂಚೆನೂ ಕೂಡ ಆಗ್ಬೋದು. ಚುನಾವಣೆ ಘೋಷಣೆ ಅದು ಯಾವಾಗಾದರೂ ಆಗ್ಬೋದು, ಇವತ್ತಾದರೂ ಆಗ್ಬೋದು, ನಾಳೆ ಆದರೂ ಆಗ್ಬೋದು, ಇನ್ನೂ ಗೊತ್ತಿಲ್ಲ. ಅದು ಚುನಾವಣೆ ಆಯೋಗಕ್ಕೆ ಬಿಟ್ಟಿರುವಂಥ ವಿಷಯ. ಆದರೆ ಚುನಾವಣಾ ಆಯೋಗ ಎಷ್ಟು ಮಟ್ಟಿಗೆ ಇವತ್ತು ನಿಷ್ಪಕ್ಷಪಾತವಾಗಿದೆ ಅದು ಕೂಡ ಇವತ್ತು ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಇಲ್ಲ, ಚುನಾವಣೆ ಆಯೋಗದ ಒಂದು ನೇಮ್ ಈಗ ಮೊನ್ನೆ ಒಬ್ಬರು ರಿಸೈನ್ ಮಾಡಿ ಹೋದರು. ಅದರ ಬಗ್ಗೆ ಅದೇ ಒಂದು ದೊಡ್ಡ ಒಂದು ಗೊಂದಲ ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಆಯ್ತದೆ. ಯಾವುದೇ ಚುನಾವಣಾ ಆಯೋಗದ ಆಯುಕ್ತರು ಈ ರೀತಿಯಾಗಿ
ಚುನಾವಣೆ ಹತ್ತಿರ ಇದ್ದಾಗ ದಿಢೀರಾಗಿ ರೆಸಿಗ್ನೇಷನ್ ಕೊಡ್ತಕ್ಕಂಥದ್ದು ನಾವು ನೋಡಿರಲಿಲ್ಲ. ಮತ್ತು ಇವತ್ತು ಚುನಾವಣೆ ಆಯೋಗದ ಏನು ನೇಮಕಾತಿ ಮಾಡುವಂಥದ್ದಿದೆ ಅದು ಇವತ್ತು ಸರ್ಕಾರ ಮಟ್ಟದ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ಅವ್ರಿಗೆ ಯಾರು ಇಚ್ಛೆ ಇದೆ ಅವರನ್ನು ಮಾಡುವಂಥ ರೀತಿಯಲ್ಲಿ ಆಗೋಗಿದೆ. ಮೊದಲು ಪ್ರಧಾನಮಂತ್ರಿಯವರು, ವಿರೋಧ ಪಕ್ಷದ ನಾಯಕರು ಮತ್ತು ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತಾಯಿದ್ರು. ಈಗ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಇತ್ತೀಚಿನ ದಿವಸದಲ್ಲಿ ಅವರು ಮುಖ್ಯ ನ್ಯಾಯಾಧೀಶರನ್ನು ಅದನ್ನು ಹೊರಗಾಕಿ ಅವರು ಮತ್ತು ಕಾನೂನು ಸಚಿವರು ಮತ್ತು ವಿರೋಧ ಪಕ್ಷ ನಾಯಕರು. ಸೊ ಇದರಲ್ಲಿ ನಿಷ್ಪಕ್ಷಪಾತವಾದ ತೀರ್ಮಾನ ಎಲ್ಲಿಂದ ಆಗಕ್ಕೆ ಸಾಧ್ಯ? ಇಡೀ ದೇಶದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಹತೋಟಿಗೆ ತೆಗೆದುಕೊಂಡು ಎಲ್ಲವನ್ನು ಕೂಡ ತಮ್ಮ ಒಂದು ಇಚ್ಛಾನುಸಾರ ನಡಿಬೇಕು. ಸ್ವಾಯತ್ತತೆ ಸಂಸ್ಥೆಗಳು ದೇಶದಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಇಚ್ಛಾನುಸಾರ, BJPಯ ಇಚ್ಛಾನುಸಾರ ನಡಿಬೇಕು ಮತ್ತು ಅದರ ದುರುಪಯೋಗ ಮಾಡ್ಕೋಬೇಕು ಅಂತ ಸ್ಪಷ್ಟವಾಗಿ ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದರ ಬಗ್ಗೆ ನಾವೇನು ಪ್ರೂಫ್ ಕೊಡಬೇಕಾಗಿಲ್ಲ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಇವತ್ತು BJPಯ ಒಂದು ಬೆಳವಣಿಗೆಗೋಸ್ಕರ ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲ ಸಂಸ್ಥೆಗಳು, ಎಲ್ಲ ಏಜೆನ್ಸಿಗಳು, ಎಲ್ಲ ಆಯೋಗಗಳು ಎಲ್ಲವನ್ನು ಕೂಡ ಇವತ್ತು ಆಗ್ತಾರೆ. ಅದರಲ್ಲಿ ಚುನಾವಣಾ ಆಯೋಗ ಕೂಡ ಒಂದಾಗಿದೆ. ಇದು ದುರಾದೃಷ್ಟಕರ. ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಸಂವಿಧಾನ ಏನು ರಕ್ಷಣೆ ನೀಡಿರ್ತಕ್ಕಂಥ ಸಂಸ್ಥೆಗಳನ್ನು ಇವತ್ತು ಅದನ್ನು ಕಗ್ಗೊಲೆ ಮಾಡುವಂಥ ಕೆಲಸ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ಈ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂಗೆ SBI ಮಾಹಿತಿ ಕೊಟ್ಟಿದೆ. ಅದರಲ್ಲಿ ಬಹುತೇಕ ಈಗೇನು ಇಡಿ ಈ ಥರದ ರೈಡ್ಗಳಾಗ ಅಂಥವರು YK ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಷಡ್ಯಂತರ ರಚಿಸಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, BSY ಅವರ ವಯಸ್ಸು ಮತ್ತು ಅವರ ವರ್ಚಸ್ಸಿಗೆ ಗೌರವ ಕೊಡಬೇಕು. ಅವರ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ಪೋಸ್ಕೋ ಪ್ರಕರಣ ದಾಖಲಿಸಲಾಗಿದೆ. ತನಿಖೆ ನಡೆಯುತ್ತಿದೆ. ತನಿಖೆಯ ಬಳಿಕ BSY ಶುದ್ಧರಾಗಿ ಹೊರಬರುತ್ತಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲ ನೀಡಲು ಯುವ ಪಡೆ ಸನ್ನದ್ಧವಾಗಿದೆ. ಅದಕ್ಕೆ ಮತ್ತಷ್ಟು ವೇಗ ನೀಡುವ ಉದ್ದೇಶದಿಂದ ದೇಶಕ್ಕಾಗಿ ನನ್ನ ಮತ ಅಭಿಯಾನ ಚುರುಕುಗೊಳಿಸಲಾಗುತ್ತಿದೆ. 90% ಹೊಸ ಮತದಾರರು ಪ್ರಧಾನಿ ಮೋದಿ ಅವರ ಪರವಾಗಿದ್ದಾರೆ. ಯುವಕರು ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯಿಂದ ಪ್ರಭಾವಿತರಾಗಿದ್ದಾರೆ. ಹೀಗಾಗಿ ಬಿಜೆಪಿ ಕಳೆದ ಬಾರಿಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಜಯ ಗಳಿಸಲಿದೆ ಎಂದು ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದರು. ದೇಶಕ್ಕಾಗಿ ನನ್ನ ಮೊದಲ ಮತ ಮನ್ ಕಿ ಬಾತ್ ಮೋದಿ ಅವರ ಅಭಿಯಾನ ಅಲ್ಲ, ಅದು ಚಾಲನೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಮೋದಿಯವರಿಗೆ ಯುವ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಲಿಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕಿನ್ನೂ ವೇಗ ಬರಬೇಕು, ಅದರದ್ದು ಪ್ರಚಾರ ಜಾಸ್ತಿ ಆಗಬೇಕು ಅನ್ನೋದು ಈ ಅಭಿಯಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ನನ್ನ ಪ್ರಕಾರ 90% ಆಫ್ ದಿ ಏನು ಹೊಸ ಮತದಾರರಿದ್ದಾರೆ ಅವರು ಸನ್ಮಾನ್ಯ ಮೋದಿಯವರ ಪರವಾಗಿದ್ದಾರೆ. ಮೋದಿಯವರ ಕಾರ್ಯವನ್ನು ನೋಡಿ ಅವರು ಪ್ರಭಾವಿತರಾಗಿದ್ದಾರೆ. ದೇಶದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಕಾರ್ಯ ನೋಡಿ ಅವರು ನಿಶ್ಚಿತವಾಗಿಯೂ ಮೋದಿಯವರ ಒಂದು ಅತ್ಯಂತ ದೊಡ್ಡ ಫ್ಯಾನ್ಗಳಾಗಿ ಪರಿವರ್ತನೆ ಹೊಂದಿರುವಂಥದ್ದು ನಾನು ಸ್ಪಷ್ಟವಾಗಿ ಕಾಣ್ತಾ ಇದ್ದೇನೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಆ ಮತಗಳು ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ. ನನಗೆ ವಿಶ್ವಾಸ ಇದೆ ಭಾಳ ದೊಡ್ಡ ಅಂತರದಲ್ಲಿ ಈ ಸರ್ತಿ ದೇಶಾದ್ಯಂತ BJP ಗೆಲ್ತದೆ. ಕರ್ನಾಟಕಕ್ಕೆ ಮೋದಿಯವರು ಯಾವಾಗ ಬರ್ತಾರೆ? ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಅದು ಯಾವುದೂ ಇನ್ನೂ ತೀರ್ಮಾನ ಆಗಿಲ್ಲ. ಈಗ ನಾಳೆ 16 ಮತ್ತು 17ಕ್ಕೇನೋ ಬರ್ತಾ ಇದ್ದಾರೆ. ಅದಾದ ನಂತರ ಮುಂದಿನ ಕಾರ್ಯಕ್ರಮ ತಿಳಿಸ್ತೀನಿ. 16, 17 ಎಷ್ಟು ದಿವಸ ಮೋದಿಯವರು ಯಾವಾಗ ಬರ್ತಾ ಇದ್ದಾರೆ ನಿಮಗೂ ಗೊತ್ತಿರ್ಬೇಕಲ್ಲ. 16, 19 ಅಲ್ಲ, 16, 17 ಇರ್ಬೇಕು. 16, 18 ಬರ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಕ್ಷೇತ್ರ ಫೈನಲ್ ಅಂತ ಯಡಿಯೂರಪ್ಪ ಅಲ್ಲ, ಅವ್ರಿಗೆ ಆ ಕ್ಷೇತ್ರ ಫೈನಲ್ ಆಗ್ಬೋದು ಅಂತಿದೆ. ಆದರೆ ನಮಗೂ ಸಂತೋಷ. ನನ್ನ ಪ್ರಕಾರ ಅದು ಸುಳ್ಳು. 100% ಷಡ್ಯಂತರ ಇದೆ ಅದರಲ್ಲಿ. ಅವರು ಏನು ತನಿಖೆ ಮಾಡಿದ್ಮೇಲೆ ಅದು ಶುದ್ಧವಾಗಿಯೇ ಬರ್ತಾರೆ. ಯಾಕಂದರೆ ಯಡಿಯೂರಪ್ಪನವ್ರ ವಯಸ್ಸೇನು, ಅವ್ರ ಸೀನಿಯಾರಿಟಿ ಏನು, ಈ ರೀತಿಯಾದಂಥ ಕೇಸುಗಳನ್ನು ಕೊಡೋದಂತಂದರೆ ಅತ್ಯಂತ ಒಂದು ರೀತಿಯಲ್ಲಿ ಎಲ್ಲೋ ಇದೆ, ಯಾರೋ ಇದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದರೆ ಕಾನೂನು ಪ್ರಕಾರ FIR ಆಗಿದೆ. ಹೀಗಾಗಿ ತನಿಖೆ ಆಗ್ತದೆ. ತನಿಖೆ ಆಗಲಿ, ಅದು ನನಗೆ ವಿಶ್ವಾಸ ಇದೆ. ಅವರು ಸಂಪೂರ್ಣವಾಗಿ ಇದರಿಂದ ಹೊರಗೆ ಬರ್ತಾರೆ. ಯಡಿಯೂರಪ್ಪನವ್ರ ಸ್ಟೇಟಸ್ ಏನು ರೀ, ಯಡಿಯೂರಪ್ಪನವ್ರ ವಯಸ್ಸೇನು, ಏನು ಅವ್ರ ಮೇಲೆ FIR ಹಾಕೋದಂತಂದ್ರೆ ಎಂಥ ಅನ್ಯಾಯ ಇದೆ.
YK ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ. ಕಲಬುರಗಿ ಲೋಕಾಯುಕ್ತ ಮತ್ತು ಪೊಲೀಸ್ ಉಪ ಅಧೀಕ್ಷಕರಿಂದ ಭ್ರಷ್ಟಾಚಾರ ಮತ್ತು ಸರ್ಕಾರಿ ಕಚೇರಿಗಳಲ್ಲಿನ ಕುಂದುಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿದರು. ಕಾಳಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಕಲಬುರಗಿ ಲೋಕಾಯುಕ್ತ ಮತ್ತು ಪೊಲೀಸ್ ಉಪ ಅಧೀಕ್ಷಕರಿಂದ ಭ್ರಷ್ಟಾಚಾರ ಮತ್ತು ಸರ್ಕಾರಿ ಕಚೇರಿಗಳಲ್ಲಿನ ಕುಂದುಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿದರು. ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳನ್ನು ವಿಳಂಬ ಮಾಡುತ್ತಿದ್ದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಅಂಗನವಾಡಿಯಲ್ಲೇ ಮಾಡ್ಕೋಬೇಕಂತ ಮತ್ತೆ ಮನೇಲಿ ಯಾರು ಮಾಡ್ಕೋಬೇಕಂತ ನಿಮ್ಮಲ್ಲೆಲ್ಲ ನಿಮ್ಮಲ್ಲಿ ಏನು ಕೆಟ್ಟ ಇಲ್ಲ ಮನೆಯಿಂದ ಆಲ್ಮೋಸ್ಟ್ ನಾನು ನೋಡಿದ್ದೀನಿ. ನಾನು ನೋಡಿದ ಪ್ರಕಾರ ನಿಮ್ಮಲ್ಲ ನೋಡಿಲ್ಲ. ನಿಮ್ಗೆ ಏನಾದ್ರು ಆ ರೀತಿ ರಿಪೋರ್ಟ್ ಕಟ್ಟಿದ್ರೆ ನಾನೇನೋ ವಿಸಿಟ್ ಮಾಡ್ತೀನಿ. ನಿಮ್ಮೇನಾದ್ರು ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲೇ ಕೊಟ್ಟು ಸುಮ್ಮನೆ ಮನೆಗೆ ರೆಡಿ ಮಾಡ್ಕೊಂಡ್ಬಂದು ಅಲ್ಲಿ 10 ಮಂದಿ ಇದ್ರೆ ಅಲ್ಲಿ 16 ಮಂದಿ ನೀವು ಕಳೆಯೋದು ಮಾಡಬೇಕಂತ ಬಂದರೆ ಮತ್ತು ನಿಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ. ಯಾಕಂದ್ರೆ 7 ಜನ ಆ್ಯಕ್ಷನ್ ಕೂಡ ತೊಗೊಂಡ್ಬಿಟ್ಟು ನೀವು ಕೂಡ ಅದಕ್ಕೆ ಹಾಸ್ಬೇಡ್ರಿ. ಅಂಗನವಾಡಿ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಆಮೇಲೆ ಯಾರು ನೀವು ಅಂಗನವಾಡಿ ಏನಿರ್ತಾರೆ ಕಾರ್ಯಕರ್ತರು ಯಾರು ಆಗಿರಲ್ಲ ಅವ್ರು ಅಂಗನವಾಡಿಯಲ್ಲಿ ಇರೋದಿಲ್ಲ. ಸುಮ್ಮನೆ ನಮ್ಗೆ ಅದು ಕಳಿಸಿದ್ದಾರೆ, ಸ್ಕೀಮ್ ಕಳಿಸಿದ್ದಾರೆ, ಅಲ್ಲಿ ಕಳಿಸಿದ್ದಾರೆ ಅಂತ ರೀಸನ್ ಹೋಗಿ ಸರ್ವೆ ಆಗಲಿಯಮ್ಮ ಅದು ರೈಟ್ ಬುಕ್ ನೋಡ್ಕೋಬಹುದಾ ಕರ್ಕೊಂಬಂದು ಕುದಿಸಿದ್ರೆ ಹುಡುಗರು ಅವರಷ್ಟು ಆಟ ಆಡ್ತಾರೆ. ಇಂಥವ ಟಾಯ್ಸ್ ಮಾಡ್ಲಿಕ್ಕೆಲ್ಲ ಇಂಥವ ಆಕ್ಟಿವಿಟೀಸ್ ಬುಕ್ ನೋಡ್ಕೋಬೋದಾ? ಏನು ಪ್ರಾಬ್ಲಮ್ ಏನು ನಾನಿಲ್ಲ. ಈಗ ಸ್ಕೀಮ್ಸ್ ಗ್ಯಾರಂಟಿ ಸ್ಕೀಮ್ ಸರ್ವೆ ಮಾಡ್ಕೊಂಬಂದು ಕಳ್ಸ್ಯಾರ. ಹಂಗೆ ಯಾವ ಹುಡುಗರು ಕರೆದಿಲ್ಲ, ಯಾವ ಹುಡುಗರು ಬಂದಿಲ್ಲ. ಕ್ಲೋಸ್ ಅದಕ್ಕೆ ರಿಕ್ವೆಸ್ಟ್ ಕೊಡ್ತೀವಿ ನೀವು ಈಗ ಆಗ್ಯದ ಅಂತ ಹೇಳಿ ತಹಶೀಲ್ದಾರ್ ಆಫೀಸ್ಗೆ ಭೇಟಿ ಆಗಿರಲಿ. ಯಾರಿಗೆ ಭೇಟಿ ಆಗಿರಿ ತಹಶೀಲ್ದಾರ್ ಆಫೀಸ್? ಈ ಸಂದರ್ಭದಲ್ಲಿ ಕಲಬುರಗಿಯ ಲೋಕಾಯುಕ್ತ ಡಿಎಸ್ಪಿ ಗೀತಾ ಬೆನ್ನಾಳ್, ಕಲಬುರಗಿ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಅಕ್ಕಮಾದೇವಿ, ಕಾಳಗಿ ತಹಸೀಲ್ದಾರ್ ಗಮಾವತಿ ರಾಠೋಡ್, ತಾಲೂಕಾ ಪಂಚಾಯತ್ ಎಡಿ ಗಂಗಾಧರ್, ವೈದ್ಯಾಧಿಕಾರಿ ಅಂಬರೀಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಳ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈ ಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪಿಯುಸಿ ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.